ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಲಾವಣ್ಯ ಪ್ರದೀಪ್. ಆ್ಯಂಡ್ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಕಮಂಡಲ ಗಣಪತಿ ಟೆಂಪಲ್. ಇದು ಎಲ್ಲಿ ಬರುತ್ತೆ ಅಂತಂದರೆ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆ ಕೊಪ್ಪ ತಾಲೂಕು ಹತ್ರ. ಕೊಪ್ಪ ಬಸ್ ಸ್ಟಾಪಿಂದ 6.5 ಕಿಲೋಮೀಟರ್ ಇರುತ್ತೆ. ಮತ್ತು ಎಷ್ಟೋ ಜನಕ್ಕೆ ಈ ಜಾಗದ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ನನಗೆ ಗೊತ್ತಿರೋ ಅಷ್ಟು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ದೇವಸ್ಥಾನ ಮಲೆನಾಡು ತಪ್ಪಲಿನಲ್ಲಿರುವ ಒಂದು ಹಿಡನ್ ಪ್ಲೇಸ್ ಅಂತಲೂ ಹೇಳ್ಬೋದು. ಈ ಪುರಾತನ ದೇವಸ್ಥಾನದ ವಿಶೇಷತೆ ಏನಂತಂದರೆ, ಗಣಪತಿ ದೇವರ ದರ್ಶನ ಮಾಡಿಕೊಂಡ್ರೆ ಶನಿ ದೇವರ ಕಾಟ ಕಡಿಮೆ ಆಗುತ್ತಂತೆ. ಹಾಗೆ ಬೆಳಗ್ಗೆ ಬೇಗ ಬಂದು ಇಲ್ಲೇ ಬ್ರಾಹ್ಮಿ ನದಿಯ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಪೂಜೆಗೆ ಹೊರಟ್ವಿ. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಅಂತ ಸ್ವಾಮಿಯವ್ರನ್ನ ವಿಚಾರಿಸಿದ್ವಿ. ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳಿದ್ರೆ, ಹಿಂದೆ ಈ ನಮಗೆಲ್ಲ ಒಂದು ಶನಿ ಕಾಟ ಏನು ಶುರುವಾಗುತ್ತೋ, ಜನ್ಮ ಶನಿ, ಕಾಡಚ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಅಂತ, ಹಾಗೆಯೇ ಕೈಲಾಸದಲ್ಲಿ ಪಾರ್ವತಿ ದೇವಿಗೂ ಶನೀಶ್ವರನ ಕಾಟ ಶುರುವಾಗ್ತದೆ. ಆಗ ದೇವತೆಗಳೆಲ್ಲ ಸೇರಿ ಆ ತಾಯಿಗೆ ಹೇಳ್ತಾರೆ, ಈ ಶನೀಶ್ವರನ ಕಾಟ ಸಹಿಸೋದು ಭಾಳ ಕಷ್ಟಮ್ಮ, ಅದಕ್ಕೋಸ್ಕರ ನೀನು ಭೂಲೋಕಕ್ಕೆ ಹೋಗಿಬಿಟ್ಟು ಆ ಶನೀಶ್ವರನ ಕುರಿತು ತಪಸ್ಸನ್ನು ಮಾಡಿ ಅವನಿಂದ ಒಂದು ವರ ತಗೊಂಬ, ನಾನು ನಿನಗೆ ಹೆಚ್ಚಿನ ತೊಂದರೆಗಳನ್ನು ಕೊಡೋದಿಲ್ಲ ಅಂತೇಳಿ ಒಂದು ವರ ತಗೊಂಬ. ಆಗ ಅವಳು ಜಾಗ ಹುಡುಕ್ತಾ ಬರ್ತಾಳೆ. ಹಾಗೇನೆ ಇಲ್ಲಿಂದ ಒಂದು 16 ಕಿಲೋಮೀಟರ್ ಆಗುತ್ತೆ. ಮೃಗವಧೆ ಅಂತ ಒಂದು ಕ್ಷೇತ್ರ. ಯಾವುದು ಸ್ವಾಮಿ? ಮೃಗವಧೆ. ಮೃಗವಧೆ ರಾಮಾಯಣ ಕಾಲದಲ್ಲಿ ರಾಮ ಮಾರೀಚನ ಸಂಹಾರ ಮಾಡಿದಂಥ ಒಂದು ಸ್ಥಳ. ಅಲ್ಲಿ ತಪಸ್ಸಿಗೆ ಕೂರೋಕ್ಕೆ ಆಲೋಚನೆ ಮಾಡ್ತಾರೆ. ಹಾಗೆಯೇ ತಪಸ್ಸು ನಿರ್ವಿಘ್ನವಾಗಿ ಆಗಬೇಕು ಅಂತ ಹೇಳ್ಕೊಂಬಿಟ್ಟು ಒಂದು ಗಣಪತಿಯನ್ನು ಪೂಜೆ ಮಾಡಬೇಕು, ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾಳೆ. ಆಗ ಅವಳ ಜ್ಞಾನಕ್ಕೆ ಬೆಳೆಯುತ್ತೆ. ಹತ್ತಿರದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿ ಹೋಗುವುದು. ಅವಳು ಇಲ್ಲಿ ಗಣಪತಿ ಪೂಜೆಗಾಗಿ ಬರ್ತಾಳೆ. ಆಗ ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಬ್ರಹ್ಮದೇವರು ಬಂದು ತಮ್ಮ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿಯನ್ನು ಹಾಕ್ತಾರೆ. ಆಗ ಈ ನದಿ ಯೋಗ ಮಾಡ್ತಾರೆ. ಅದಕ್ಕೆ ಬ್ರಾಹ್ಮಿ ನದಿ ಅಂದರೆ ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿದ್ದು ಬ್ರಾಹ್ಮಿ ನದಿ. ಈ ಭೂಮಿ ಮೇಲೆ ಕಮಂಡಲ ತೀರ್ಥ ಬಿದ್ದರಿಂದ ಕಮಂಡಲ ಗಣಪತಿ ಹೆಸರು. ಆ ತಾಯಿ ಇಲ್ಲಿ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲೋಗಿ ತಪಸ್ಸು ಮಾಡಿ ಶನೀಶ್ವರನಿಂದ ವರ ತಗೊಂಡಿದ್ದು ಕೈಲಾಸಕ್ಕೆ ಹೋಗ್ತಾರೆ. ಈಗ ಇಲ್ಲಿಯ ವಿಶೇಷ ಅಂದರೆ ಒಂದು 10 ಗಂಟೆ ಒಳಗೆ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿಯ ಬಾಧೆಗಳು ಕಡಿಮೆ ಆಗ್ತದೆ. ಶನಿ ಬಾಧೆ ಕಡಿಮೆ ಆಗ್ತದೆ. ಹಾಗೆಯೇ ಅಲ್ಲಿ ತೀರ್ಥ ಹಿಡ್ಕೊಂಡು ಹೋಗ್ಬಿಟ್ಟು ಓದ್ತಕ್ಕಂಥ ಮಕ್ಕಳಿಗೆ ಕೊಟ್ಟರೆ ವಿದ್ಯೆ ಚೆನ್ನಾಗಿ ಹಿಡಿಯುತ್ತೆ. ಇದೆರಡು ಇಲ್ಲಿಯ ವಿಶೇಷ. 12 ಗಂಟೆವರೆಗೆ ಮಾತ್ರ ಪೂಜೆ. 12 ಗಂಟೆ ನಂತರ ಸೂರ್ಯ ಪಶ್ಚಿಮಕ್ಕೆ ತಿರುಗಿದ ಮೇಲೆ ಶನೀಶ್ವರ ಪುನಃ ಬೆನ್ನು ಹಿಡಿತಾನೆ ಅಂತೇಳಿ ವಾಡಿಕೆ. ಹಂಗಾಗಿ 12 ಗಂಟೆ ನಂತರ ಏನೇ ಶನಿ ಕಾಟ ಇದ್ರೂ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಪರಿಹಾರ ಆಗುತ್ತೆ. ಈ ದೇವಸ್ಥಾನದ ಲೊಕೇಶನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.